ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಿಮಗೋಸ್ಕರ ಬೆಸ್ಟ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ನಿಮ್ಗೇನಾದ್ರೂ ಸಾಲ ಬೇಕಾದ್ರೆ ಅಂದ್ರೆ ನಿಮ್ಗೇನಾದ್ರೂ ಮನೆ ಕಟ್ಟಕ್ಕೆ ಅಥವಾ ಬಿಸ್ನೆಸ್ ಮಾಡೋಕೆ ಅಥವಾ ನಿಮ್ಮ ಪರ್ಸನಲ್ಗೆ ಏನಕ್ಕಾದ್ರೂ ಸಾಲ ಬೇಕು ಅಂದ್ರೆ ಈ ಒಂದು ಬ್ಯಾಂಕ್ ಅಲ್ಲಿ ನಿಮ್ಗೆ ಆರಾಮಾಗಿ ಸಾಲನ ಕೊಡ್ತಾರೆ. 50,000ದಿಂದ 25 ಲಕ್ಷದವರೆಗೂ ಸಾಲ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ. ಸೊ ನೀವು ಆರಾಮಾಗಿ ಈ ಒಂದು ಸಾಲ ಸೌಲಭ್ಯನ ತೆಗೆದುಕೊಳ್ಬಹುದಾಗಿದೆ. ಇದು ಯಾವ ಬ್ಯಾಂಕು, ಹೇಗೆ ಅರ್ಜಿನ ಹಾಕಬೇಕು, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಸಂಪೂರ್ಣವಾದ ಮಾಹಿತಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ಮೊದಲನೇದಾಗಿ ನಿಮಗೆ ತಲುಪುತ್ತವೆ. ಸೊ ಇದೊಂದು ಸಾಲ ಅವಶ್ಯಕತೆ ಯಾರಿಗಿದೆ ಅಂತವ್ರಿಗೆ ಇದೊಂದು ತುಂಬಾ ಅನುಕೂಲ ಅಂತ ಹೇಳ್ಬೋದಾಗಿದೆ. 50ರಿಂದ 25 ಲಕ್ಷದವರೆಗೂ ಸಾಲನ ಕೊಡ್ತಾ ಇದ್ದಾರೆ ಇವರು. ಯಾವ ಬ್ಯಾಂಕ್ ಅಂತ ನೋಡಿದ್ರೆ SBI ಬ್ಯಾಂಕ್ ಅವರು ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಇನ್ನ ಏನಾದರೂ ಒಂದು ಸಮಸ್ಯೆಗಳು ಇರ್ತಾವಲ್ಲ, ಸೊ ಅಂತದಕ್ಕೆ ನೀವು ಈ ಒಂದು ಸಾಲನ ತೆಗೆದುಕೊಳ್ಬಹುದಾಗಿದೆ. ಇದು ಯಾವ ಯೋಜನೆ ಅಡಿ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇದೊಂದು ಸ್ತ್ರೀ ಶಕ್ತಿ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಇದು ಮಹಿಳೆಯರಿಗೆ ಮಾತ್ರನ ಕೊಡ್ತಕ್ಕಂತ ಒಂದು ಯೋಜನೆ ಆಗಿರುತ್ತದೆ. ಈ ಒಂದು ಲೋನ್ ಅನ್ನ 50,000ದಿಂದ 25 ಲಕ್ಷವರೆಗೂ ಕೊಡ್ತಾರೆ. ಆದ್ರೆ ಇದನ್ನ ಪರ್ಸನಲ್ ಲೋನ್ ಆಗಿ ಕೊಡಲ್ಲ. ಯಾವ ತರ ಕೊಡ್ತಾರೆ ಅಂದ್ರೆ ಒಂದು ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಏನಾದ್ರೂ ಒಂದು ಟೈಲರಿಂಗ್ ಮಾಡೋದಕ್ಕೆ ಅಥವಾ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಹೈನುಗಾರಿಕೆ ಮಾಡೋದಕ್ಕೆ ಅಥವಾ ನೀವೇನಾದ್ರೂ ಒಂದು ಸಣ್ಣ ಪುಟ್ಟ ಉಪ್ಪಿನಕಾಯಿ ಫ್ಯಾಕ್ಟರಿ ಅಥವಾ ಹಪ್ಪಳ ಫ್ಯಾಕ್ಟರಿ ಅಥವಾ ಫುಡ್ ಪ್ರೊಡಕ್ಷನ್ ಫುಡ್ ಪ್ರಾಡಕ್ಟ್ಗಳು ಏನಾದ್ರೂ ತಯಾರು ಮಾಡಕ್ಕೆ ಅಂದ್ರೆ ಹೋಟ್ಲು ಈ ತರ ಏನಾದ್ರೂ ಮಾಡೋದಕ್ಕೆ ಅಥವಾ ಅಗರಬತ್ತಿಗಳು ಸೋಪ್ ಫ್ಯಾಕ್ಟರಿ ಮಾಡೋದಕ್ಕೆ ಇಲ್ಲ ಆನ್ಲೈನ್ ಬಿಸ್ನೆಸ್ ಮಾಡ್ತಾರಲ್ಲ, ಈ ಸೀರೆ ಬಿಸ್ನೆಸ್ ಆನ್ಲೈನ್ ಅಲ್ಲಿ, ಸೊ ಅಂತಹ ಬಿಸ್ನೆಸ್ ಕೂಡ ಈ SBI ಅಲ್ಲಿ ಸಾಲನ ಕೊಡ್ತಾ ಇದ್ದಾರೆ. 50ರಿಂದ 25 ಲಕ್ಷದವರೆಗೂ ನಿಮ್ಗೆ ಸಾಲ ಸೌಲಭ್ಯನ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಗೆ 10 ಲಕ್ಷದವರೆಗೂ ಯಾವುದೇ ರೀತಿಯ ಶೂರಿಟಿಯನ್ನ ತೆಗೆದುಕೊಳ್ಳೋದಿಲ್ಲ. ನಿಮ್ಗೆ 10 ಲಕ್ಷದ ಒಳಗಡೆ ಬೇಕು ಅಂದ್ರೆ ಶೂರಿಟಿ ಏನ್ ಕೊಡೋ ಅಂತ ಅವಶ್ಯಕತೆ ಏನಿಲ್ಲ. ಅಂದ್ರೆ ಆಸ್ತಿ ವಿವರಗಳು ಕೊಡ್ತಕ್ಕಂಥದ್ದು ಅಥವಾ ಏನಾದ್ರೂ ಒಡವೆ ವಸ್ತುಗಳು ಕೊಡೋದು ಈ ತರದ ಏನು ಅವಶ್ಯಕತೆ ಇಲ್ಲ. 10 ಲಕ್ಷದವರೆಗೂ ನಿಮ್ಗೆ 10 ಲಕ್ಷದ ಮೇಲೆ ಏನಾದ್ರೂ ಬೇಕು ಅಂದ್ರೆ 25 ಲಕ್ಷ ಈ ತರ ಬೇಕು ಅಂತ ಅಂದ್ರೆ ಅವಾಗ ನೀವು ಶೂರಿಟಿನ ಕೊಡಬೇಕಾಗಿರ್ತದೆ. ಏನೆಲ್ಲ ಶೂರಿಟಿ ಕೇಳ್ತಾರೆ ಅಂತ ನೋಡಿದ್ರೆ ನಿಮ್ದು ಜಮೀನು ಪತ್ರ ಬೇಕು ಅಂದ್ರೆ ಜಮೀನನ್ನ ಪತ್ರ ಕೇಳ್ತಾರೆ ಅಥವಾ ಮನೆ ಪತ್ರ ಕೂಡ ಕೇಳಬಹುದು. ಇನ್ನ ಇದರಲ್ಲಿ ಈ ತೆಗೆದುಕೊಳ್ಳೋಕೆ ಅರ್ಹತೆ ಏನ್ ಬೇಕು ಅಂತ ನೋಡಿದ್ರೆ ಇದು ಮಹಿಳೆಯರಿಗೆ ಮಾತ್ರನೇ ಕೊಡ್ತಕ್ಕಂತ ಒಂದು ಸ್ಕೀಮ್ ಆಗಿದೆ. ಅದರಲ್ಲಿ ನೀವೇನಾದ್ರೂ ಒಂದು ಸಣ್ಣ ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ್ರೆ ಬಿಸ್ನೆಸ್ಗೆ ಕೊಡ್ತಾರಲ್ಲ, ಸೊ ಅದರಲ್ಲಿ ನಿಮ್ಮ ಬಿಸ್ನೆಸ್ 50% ನೀವು ನಿಮ್ಮ ಕೈಯಿಂದ ಕಟ್ಟಿರಬೇಕು. ಇನ್ನ 50% ನೀವು ಬ್ಯಾಂಕ್ ಅಲ್ಲಿ ಸಾಲನ ತೆಗೆದುಕೊಳ್ಬಹುದಾಗಿದೆ. ಈ ತರ ಸಾಲನ ಕೊಡ್ತಾ ಇದ್ದಾರೆ ಇವರು. ಅಂದ್ರೆ ಉದ್ಯಮದಲ್ಲಿ MSME ಆಗಿರ್ಬೇಕು ರಿಜಿಸ್ಟರ್ ಅಂತ ಹೇಳ್ತಾರೆ. ಅಂದ್ರೆ MSME ರಿಜಿಸ್ಟರ್ ಆಗಿದ್ರೆ ಈ ಒಂದು ಸಾಲನ ಕೊಡ್ತಾರೆ ಇವರು. ನೆಕ್ಸ್ಟ್ EDP ಏನಾದ್ರೂ ತರಬೇತಿ ತೆಗೆದುಕೊಂಡಿದ್ರೆ ನೀವು ಈ ಸಾಲ ಕೊಡೋದಕ್ಕೆ ಒಂದು ಉತ್ತಮವಾಗಿ ಇರುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನ ಅರ್ಜಿ ಎಲ್ಲ ಹಾಕ್ಬೇಕು ಅಂತ ನೋಡಿದ್ರೆ ಇದು ಅರ್ಜಿಯನ್ನ ನೀವು ಆನ್ಲೈನ್ ಅಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಡೈರೆಕ್ಟ್ ಬ್ಯಾಂಕ್ ಹತ್ರನೇ ಹೋಗಿ ಬ್ಯಾಂಕ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರ್ತದೆ. ಡೈರೆಕ್ಟ್ ಆಗಿ ಬ್ಯಾಂಕ್ ಹೋದ ನಂತರ ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿ ಬಿಸ್ನೆಸ್ ಬಗ್ಗೆ ನೀವು ಕಂಪ್ಲೀಟ್ ವಿವರನ ಅವ್ರಿಗೆ ಕೊಡಬೇಕಾಗಿರ್ತದೆ. ಅಂದ್ರೆ ಬಿಸ್ನೆಸ್ ನಾವೇನ್ ಕೆಲಸ ಮಾಡ್ತೀವಿ, ಏನ್ ಬಿಸ್ನೆಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಮ್ಯಾನೇಜರ್ ಹತ್ರ ಮಾತಾಡಿ ಅವರು ಮ್ಯಾನೇಜರ್ ಓಕೆ ಮಾಡಿದಾದ್ಮೇಲೆ ನಿಮ್ಗೆ ಒಂದು ಸಾಲ ಏನು ಸ್ಯಾಂಕ್ಷನ್ ಆಗುತ್ತದೆ. ಇದಕ್ಕೆ ಬೇಕಾಗಿರುವಂತ ದಾಖಲಾತಿಗಳು ಬಗ್ಗೆ ನೋಡಿದ್ರೆ ನಿಮ್ದು ಆಧಾರ್ ಕಾರ್ಡ್ ಇರಬೇಕು, ಹಾಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಅಥವಾ ವಿಳಾಸ ಪುರಾವೆ ಅಂದ್ರೆ ರೇಷನ್ ಕಾರ್ಡ್, ವೋಟರ್ ID ಆಗಿದ್ರೆ ಪರವಾಗಿಲ್ಲ, ಅಥವಾ ನಿಮ್ದು ಯಾವ್ದಾದ್ರು ಆದಾಯ ಪ್ರಮಾಣ ಪತ್ರ ಇದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಉದ್ಯಮದ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಸರ್ಟಿಫಿಕೇಟ್ ಇರಬೇಕಾಗಿರ್ತದೆ. ಅಂದ್ರೆ ನೀವು ಯಾವ್ದಾದ್ರು ಉದ್ಯಮ ಮಾಡ್ತಾ ಇದ್ರೆ ಆಲ್ರೆಡಿ ಅಂದ್ರೆ ಸೊ ಅದರದ್ದು ಒಂದು ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಬಿಸ್ನೆಸ್ ಪ್ರಾಪರ್ಟಿ ರಿಪೋರ್ಟ್, ನಿಮ್ದು ಬಿಸ್ನೆಸ್ ಯಾವ ತರ ಇದೆ ಅದೆಲ್ಲ ಅದ್ರ ರಿಪೋರ್ಟ್ ಕೂಡ ಕೇಳ್ತಾರೆ ಇವರು. ನೆಕ್ಸ್ಟ್ ಓಲ್ಡ್ ಬಿಸ್ನೆಸ್ ಯಾವ್ದಾದ್ರು ಇದ್ರೆ ಅದ್ರದ್ದು ಲಾಸ್ ಅಂಡ್ ಪ್ರಾಫಿಟ್ ಏನಾದ್ರೂ ನಿಮ್ದು ಡಾಕ್ಯುಮೆಂಟ್ಸ್ ಇದ್ರೆ ಅಂದ್ರೆ ನೀವು ಪ್ರೀವಿಯಸ್ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಲಾಸ್ ಆಗಿದೆ ಅಥವಾ ಪ್ರಾಫಿಟ್ ಆಗಿದೆ, ಸೊ ಅದ್ರದ್ದು ಏನಾದ್ರೂ ದಾಖಲಾತಿಗಳು ಇದ್ರೆ ಅದನ್ನ ತೆಗೆದುಕೊಂಡು ಹೋದ್ರು ಕೂಡ ಕೊಡ್ತಾರೆ. ಸೊ ಇದೊಂದು ಹೊಸ ಯೋಜನೆ ಆಗಿದೆ SBI ಇದು. ಯಾರಿಗೆಲ್ಲ ದುಡ್ಡಿನ ಅವಶ್ಯಕತೆ ಇದೆ ಅಂತವ್ರು ಈ ಒಂದು ಅವಕಾಶನ ಪಡೆದುಕೊಳ್ಬಹುದಾಗಿದೆ. ಇದು ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಬರ್ತಕ್ಕಂತ ಒಂದು ಆಗಿದೆ. ಹಾಗೆ ಇದರಲ್ಲಿ ಬಡ್ಡಿ ದರ ಕೂಡ ಇರುತ್ತೆ. ಆದ್ರೆ ಬಡ್ಡಿ ದರದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿಲ್ಲ. ಅದಾದ ನಂತರ ನೀವು ಮ್ಯಾನೇಜರ್ ಹತ್ರನೇ ಹೋಗಿ ಮಾತಾಡಿದ್ರೆ ಅದರ ಬಗ್ಗೆ ಕೂಡ ಅವರು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ನೀವು ಸಾಲನ ತೆಗೆದುಕೊಳ್ಬಹುದಾಗಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅಂತವ್ರಿಗೆ ಈ ಒಂದು ಸಾಲ ಸೌಲಭ್ಯ ಸಿಗುತ್ತದೆ.
ಹಾಗೆ ಇದರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೋ ಅವೆಲ್ಲ ಡಾಕ್ಯುಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಡಾಕ್ಯುಮೆಂಟ್ಸ್ ಇರಬೇಕು. ಸೊ ಅಂತವ್ರಿಗೆ ಈ ಒಂದು ಸಾಲನ ಕೊಡ್ತಾರೆ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.